ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಗಪ್ಪಗುಂಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಮನೆ ಗೃಹ ಪ್ರವೇಶಕ್ಕೆ ರೆಡಿ ಆಗಿದೆ. ಆ್ಯಂಡ್ ಕಸಿನ್ಸ್ ಎಲ್ಲರೂ ಬಂದಿದ್ದರು ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು. ಸೊ ಮನೆ ಹತ್ರ ಒಂದು ಸರಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ಕ್ಲೀನಿಂಗ್ ಕೆಲಸ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಗೃಹ ಪ್ರವೇಶ ಇರೋದು ನಾಳೆ ದೇವ್ರನ್ನ ಕರೆಸ್ತಾರೆ, ಮತ್ತು ನಾಡಿದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಗೃಹ ಪ್ರವೇಶ ಇರುತ್ತೆ. ಆ್ಯಂಡ್ ಎಲ್ಲ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಕೆಲಸಗಳೆಲ್ಲ ಇದ್ದಿದ್ದರಿಂದ ಕೆಲಸಗಳೆಲ್ಲ ಮುಗ್ದಾದ್ಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮನೆ 90% ಕಂಪ್ಲೀಟ್ ಆಗಿದೆ. ಇನ್ನೂ ಕೆಲವೊಂದು ಕಡೆ ಫ್ಯಾನ್ ಫಿಟ್ಟಿಂಗ್ಸ್ ಇನ್ನೂ ನಡೆದಿಲ್ಲ. ಆ್ಯಂಡ್ ಪೇಂಟಿಂಗ್ 1 ರೌಂಡ್ ಪೇಂಟಿಂಗ್ ಮಾತ್ರ ಕಂಪ್ಲೀಟ್ ಆಗಿದೆ. ಇನ್ನೂ 1 ರೌಂಡ್ ಪೇಂಟಿಂಗ್ ಬ್ಯಾಲೆನ್ಸ್ ಇದೆ. ಇನ್ನು ಹೋದ ಸರಿ ವಿಡಿಯೋ ಮಾಡಿದಾಗ ಇಂಟೀರಿಯರ್ ಕೆಲಸ ಎಲ್ಲ ಇನ್ನೂ ಬ್ಯಾಲೆನ್ಸ್ ಇತ್ತು. ಬಟ್ ಇವಾಗ ಎಲ್ಲ ಸ್ವಲ್ಪ ಕಂಪ್ಲೀಟ್ ಆಗಿದೆ 90%. ಇನ್ನೊಂದು 10% ಬ್ಯಾಲೆನ್ಸ್ ಇದೆ. ಇದೇ ಡೇಟ್ಗೆ ಗೃಹ ಪ್ರವೇಶ ಯಾಕೆ ಮಾಡಬೇಕು ಅಂದ್ಕೊಂಡಿದ್ದು ಅಂತ ಅಂದರೆ, ಅಕ್ಷಯ ತೃತೀಯ ಒಂದು ಮತ್ತು ಬಸವ ಜಯಂತಿ ಇತ್ತು. ಡೇಟ್ ತುಂಬ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಇದೇ ಡೇಟ್ಗೆ ಗೃಹ ಪ್ರವೇಶ ಇಟ್ಕೊಂಡ್ರು. ಆ್ಯಂಡ್ ಇಲ್ಲಿ ಒಂದು ಮಿರರ್ ಬರಬೇಕು, ಅದು ಇನ್ನೂ ಬಂದಿಲ್ಲ. ಆ್ಯಂಡ್ ಲಿಫ್ಟ್ ಇನ್ಸ್ಟಾಲೇಷನ್ ಎಲ್ಲ ಆಗಿದೆ. ಸೊ ಸದ್ಯಕ್ಕೆ ಲಿಫ್ಟ್ ಯೂಸ್ ಮಾಡ್ತಿಲ್ಲ. ನಾಳೆ ಗೃಹ ಪ್ರವೇಶದ ದಿನವೇ ಅದನ್ನು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದಾರೆ. ಸ್ವಿಚ್ ಏನೂ ಆನ್ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಒಂದು ಸೀಕ್ರೆಟ್ ಸ್ಟೋರ್ ರೂಮ್ ಕೂಡ ಇದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಅಡುಗೆ ಮನೆಯಲ್ಲಿ ಇಂಟೀರಿಯರ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಬಟ್ ಚಿಮ್ನಿ ಒಂದು ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ. ಗೃಹ ಪ್ರವೇಶ ಮುಗಿದ ಮೇಲೆ ಚಿಮ್ನಿನ ಇನ್ಸ್ಟಾಲ್ ಮಾಡ್ತಾರೆ. ಆ್ಯಂಡ್ ಹೊರ್ಗಡೆ ಕೂಡ ಅಡುಗೆ ಮನೆ ಪಕ್ಕದಲ್ಲೇ ಇನ್ನೊಂದು ಸಿಂಕ್ ಕೂಡ ಇಡಿಸಿದ್ದಾರೆ. ಸೊ ಪಾತ್ರೆಗಳನ್ನೆಲ್ಲ ಅಲ್ಲೇ ಹಾಕ್ಬೋದು ಬೆಳಗೋದನ್ನ ಅಂತ ಅಂದ್ಬಿಟ್ಟು ಅಲ್ಲೇ ಇನ್ನೊಂದು ಸಿಂಕ್ ಕೂಡ ಮಾಡಿಸಿದ್ದಾರೆ. ಆ್ಯಂಡ್ ದೇವ್ರ ಮನೆಯಲ್ಲೂ ಕೂಡ ಒಂದು ಲೈಟ್ ಬರಬೇಕು. ಅದು ಕೂಡ ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ. ಅದು ಕೂಡ ಗೃಹ ಪ್ರವೇಶ ಆದಮೇಲೆ. ಇದು ಬಂದು ಡೈನಿಂಗ್ ಹಾಲ್. ಸೊ ಪ್ಲೇಟ್ಸ್ ಎಲ್ಲ ಇಡೋದಕ್ಕೆ ಅಂತ ಇಲ್ಲಿ ಕೂಡ ಶೆಲ್ಫ್ಸ್ಗಳು ಮಾಡಿಸಿದ್ದಾರೆ. ಡೈನಿಂಗ್ ಹಾಲ್ ಪಕ್ಕದಲ್ಲೇ ಇನ್ನೊಂದು ಗೆಸ್ಟ್ ರೂಮ್ ಕೂಡ ಇದೆ. ಗೆಸ್ಟ್ ರೂಮ್ದು ಅವತ್ತೇ ಎಲ್ಲ ಮುಂಚೆನೇ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಬೇರೆ ರೂಮ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಗೆಸ್ಟ್ ರೂಮ್ ಈ ರೂಮ್ ಸ್ವಲ್ಪ ಚಿಕ್ಕದಾಗಿದೆ. ಬಟ್ ಬೇರೆ ರೂಮ್ಸ್ಗಳೆಲ್ಲ ತುಂಬ ದೊಡ್ಡದಾಗಿದೆ. ಇನ್ನು ಸೆಕೆಂಡ್ ಫ್ಲೋರಲ್ಲಿ 3 ಬೆಡ್ರೂಮ್ ಬರುತ್ತೆ. ಆ್ಯಂಡ್ 1 ಜಿಮ್ ರೂಮ್ ಇದೆ. ಆ್ಯಂಡ್ ಒಂದು ಅಂಡೆ ಒಲೆ ಕೂಡ ಇಡ್ಸಿದ್ದಾರೆ. ನಾನು ಹೋದ ಸರಿನೇ ಹೇಳಿದೆ, ನನ್ನ ಸಿಸ್ಟರ್ ಅಂಡೆ ಒಲೆ ಯೂಸ್ ಮಾಡಿ ಅವ್ರಿಗೆ ತುಂಬ ರೂಢಿ ಇದೆ ಅಂತ ಅಂದ್ಬಿಟ್ಟು. ಸೊ ಕಾಮನ್ ಇದು ಬಾತ್ರೂಮ್ ಬಂದುಬಿಟ್ಟು ಅಂಡೆ ಒಲೆ ಇಡಿಸಿದ್ದಾರೆ. ಇದು ನನ್ನ ಸಿಸ್ಟರ್ ಮಗನ ರೂಮು. ಇಲ್ಲೆಲ್ಲ ಕಂಪ್ಲೀಟ್ ಆಗಿದೆ ಆ್ಯಕ್ಚುಲಿ. ಸೊ ಇನ್ನೂ ಕ್ಲೀನಿಂಗ್ ಎಲ್ಲ ಪೆಂಡಿಂಗ್ ಇರೋದ್ರಿಂದ ಅಷ್ಟು ಕರೆಕ್ಟಾಗಿ ನೀಟಾಗಿ ಕಾಣಿಸ್ತಿಲ್ಲ. ಒಂದು ಸರಿ ಗೃಹ ಪ್ರವೇಶ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಹೋಮ್ ಟೂರ್ ಅಂತ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಹೇಗೆ ಕಾಣಿಸ್ತಿದೆ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ
1 ಕೋಟ್ ಪೇಂಟಿಂಗ್ ಮಾತ್ರ ಆಗಿದೆ. ಇನ್ನೊಂದು ರೌಂಡ್ ಪೇಂಟಿಂಗ್ನ ಗೃಹ ಪ್ರವೇಶ ಆದಮೇಲೆ ಮಾಡಿಸ್ತಾರೆ. ಬಿಕಾಸ್ ಗೃಹ ಪ್ರವೇಶದಲ್ಲಿ ಸ್ವಲ್ಪ ಗಲೀಜಾಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಗೃಹ ಪ್ರವೇಶ ಆದಮೇಲೆ ಇನ್ನೊಂದು ಕೋಟ್ ಪೇಂಟಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಸಿಸ್ಟರ್ ಮಗಳ ರೂಮು. ಆ್ಯಕ್ಚುಲಿ ಇವಳ ರೂಮೇ ಎಲ್ಲರ ರೂಮ್ಗಿಂತ ಸ್ವಲ್ಪ ದೊಡ್ಡದಾಗಿರೋದು. ಆ್ಯಂಡ್ ಇಲ್ಲೂ ಕೂಡ ಸಿಟ್ಔಟ್ ಇದೆ. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂ ಎಲ್ಲ. ಆ್ಯಂಡ್ ಮಾರ್ನಿಂಗ್ ಹೊತ್ತು ಇಲ್ಲಿ ನವಿಲು ಕೂಗೋ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ. ಬಿಕಾಸ್ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲೇ ಸ್ವಲ್ಪ ಖಾಲಿ ಜಾಗಗಳಿರೋದ್ರಿಂದ ಜಾಸ್ತಿ ನವಿಲುಗಳೆಲ್ಲ ಇದೆಯಂತೆ. ನವಿಲು ಕೂಗೋದು ತುಂಬ ಚೆನ್ನಾಗಿ ಕೇಳಿಸುತ್ತೆ ಅಂತ ಹೇಳ್ತಿದ್ರು. ಆ್ಯಂಡ್ ಇದು ಬಾರ್ ಕೌಂಟರ್. ನಾನು ಓದ್ಸೋದೇ ಹೇಳಿದೆ ಬಾರ್ ಕೌಂಟರ್ ಅಂತ. ಇದೇನಪ್ಪ ನಿಮ್ಮ ಮನೇಲೆಲ್ಲ ಕುಡಿತಾರ ಅಂತ ಅಂದ್ಬಿಟ್ಟು ಕೇಳಬೇಡಿ, ಯಾರೂ ಕುಡಿಯೋಲ್ಲ. ಆ್ಯಕ್ಚುಲಿ ಏನಂದರೆ ನನ್ನ ಹಸ್ಬೆಂಡ್ ಅಣ್ಣ ಅಂದರೆ ನನ್ನ ಬ್ರದರ್ ಇನ್ ಲಾ ಬಂದುಬಿಟ್ಟು ಬಾರ್ ಬಿಸ್ನೆಸ್ಸೇ ಮಾಡ್ತಿರೋದು. ಸೊ ಅವರು ಆ ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಕೌಂಟರ್ ಇರಲಿ ಅಂತ ಹೇಳಿಬಿಟ್ಟು ಈ ಥರ ಬಾರ್ ಕೌಂಟರ್ ಕೂಡ ಮಾಡಿಸಿದ್ದಾರೆ. ಸೊ ಅವ್ರ ಫ್ರೆಂಡ್ಸ್ ಯಾರಾದರೂ ಬಂದರೆ ಅವ್ರಿಗೆ ಪಾರ್ಟಿ ಮಾಡೋದಕ್ಕೆ ಯೂಸ್ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಆ್ಯಂಡ್ ಅವರು ಅದೇ ಬಿಸ್ನೆಸ್ಸಲ್ಲಿರೋದ್ರಿಂದ ಇದನ್ನು ಮಾಡಿಸಿದ್ದಾರೆ ಅಷ್ಟೇ. ಆ್ಯಂಡ್ ಇದು ಬಂದು ಜಿಮ್ ರೂಮಲ್ಲೆಲ್ಲ ಇನ್ನೂ ಇಕ್ವಿಪ್ಮೆಂಟ್ಸ್ ಏನೂ ತಂದಿಲ್ಲ. ಬಿಕಾಸ್ ಎಲ್ಲ ಗೃಹ ಪ್ರವೇಶ ಆದಮೇಲೆ ನನ್ನ ಸಿಸ್ಟರ್ ಮಗನಿಗೆ ಯಾವ್ದು ಬೇಕು ಅಂತ ಕೇಳಿ ಆಮೇಲೆ ಅದನ್ನೆಲ್ಲ ತರ್ತಾರೆ. ಆ್ಯಂಡ್ ಮೇಲ್ಗಡೆ ಕೂಡ ಇನ್ನೊಂದು ಗೆಸ್ಟ್ ರೂಮ್ ಇದೆ. ಸೊ ಈ ರೂಮು ಕೂಡ ತುಂಬ ದೊಡ್ಡದಾಗಿದೆ ಕಂಪ್ಯಾರಿಟಿವ್ಲಿ. ನನಗೆ ಈ ರೂಮ್ ತುಂಬ ಇಷ್ಟ ಆಯಿತು. ಲೈಟಿಂಗ್ಸ್ ಮತ್ತು ಇಂಟೀರಿಯರ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು ಈ ರೂಮಲ್ಲಿ. ಇನ್ನು 3rd ಫ್ಲೋರ್ಗೆ ಹೋದರೆ, ಟೆರೆಸ್ಗೆ ಹೋದರೆ ಆಲ್ರೆಡಿ ತೋರಿಸಿದ್ದೆ ನಾನು ನಿಮಗೆ ಹೋದ ಸರಿ ಎಲ್ಲ. ಸೋಲಾರ್ ಇನ್ಸ್ಟಾಲೇಷನ್ ಎಲ್ಲ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ನೆಕ್ಸ್ಟ್ ಗೃಹ ಪ್ರವೇಶದ ವ್ಲಾಗ್ ಜೊತೆಗೆ ವಾಪಸ್ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೋಲ್ಗಪ್ಪ ಗುಂಡ ಯೂಟ್ಯೂಬ್ ಚಾನಲ್. ಬಾಯ್.